ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಇವತ್ತು ನಾನು ಎಲ್ಲ ದಿನದಾಗೆ ಬೇಗ ಎದ್ದು ಹೋಟೆಲ್ಗೆ ಹೋಗಿ ನೀರು ಮಾತ್ರ ಇಸ್ಕೊಬಂದದ್ದು. ಯಾಕಂದರೆ ಗಾಯ್ಸ್ ಹೊರಗಡೆಗೆ ಬಂದೆ ಗಾಯ್ಸ್ ಹಾಯ್ ಮಾಡೆ ಲೈ ಹೊರಗೆ ಕೇಳ್ತಾರೆ ಗೈಸ್. ಜಾನು ಅಪ್ಪ ತಿಂಡಿ ತಂದಿದ್ರು. ಸೊ ಇಲ್ಲಿ ನೋಡಿದರೆ ಎತ್ಕೊಂಡು ಅಲ್ಲೇ ಆಟಾಡಿಸ್ತಾ ಇದ್ರಪ್ಪ ಬಂದು. ಚೆನ್ನಾಗಿ ಆಟಾಡ್ತಿದ್ದಾರೆ ಗೈಸ್. ಆದರೆ ಅಲ್ಲಿ ಆಚೆ ಈಚೆ ಮಕ್ಕಳು ಇರ್ತಾರಲ್ಲ ಅವ್ರು ತುಂಬ ಹೇಳ್ತಾ ಇದ್ರು. ಇವನ್ ಶುರು ಮಾಡ್ಕೊಬಿಡೋದು ಅಳ್ಳಿಕ್ಕೆ. ಸುರೇಶಣ್ಣ ಓ ಅವ್ರ ಮನೆ ಕಡೆಯವರ. ಮತ್ತು ಅದಾದ್ಮೇಲೆ ಹಾಲು ತೊಗೊಂಡು ಬಂದಿದ್ದಾರಲ್ಲ, ನಾನು ಟೀ ಕುಡಿಲ್ಲ ಅಂದ್ಬಿಟ್ಟು ಅಮ್ಮ ಹಾಲು ಕೊಟ್ಟು ಕಳಿಸಿದ್ರು. ಅದನ್ನ ಹಾಲು ಕುಡಿತಾ ಇದ್ವಿ. ಮತ್ತು ಅದಾದಮೇಲೆ ಮತ್ತೆ ಕೆಳಗೆ ಬಂದ್ವಿ ಗಾಸ್, ಯಾಕಂದರೆ ಅವ್ರಿಗೆ ಹುಷಾರಿಲ್ಲ. ನೋಡಿದ್ರೆ ಬರೀ ಕಿತಾಪತಿ ಗೈಸ್, ದೊಡ್ಡ ಸುಳ್ಳು ಗೈಸ್, ಕಿತಾಪತಿ ಗೈಸ್, ಇವಳು ಗೈಸ್. ನೋಡಿ ಗೈಸ್ ಎಷ್ಟು ಕಿತಾಪತಿ. ಇಡಿಯೇಟ್ ಗೈಸ್, ಅವಳು ಇಡಿಯೇಟ್. ನೋಡಿ ಗೈಸ್ ಒಳ್ಳೆ ಮಕ್ಕ ಒಳ್ಳೆ ಹೆಂಗೆ ಮಾಡ್ಕೊಂಡವಳೆ. ಆಟ ಆಡ್ತಿರುವಾಗ ನಮ್ಮ ಸರ್ ಬಂದರು. ಸೊ ಹಾಗೆ ಅವ್ರನ್ನ ಮಾತಾಡ್ತೆ. ತುಂಬ ದಿನ ಆಗಿತ್ತು ಅಷ್ಟೇ. ತಿಂಡಿ ಮಾಡ್ದಾ? ಆಯ್ತು ನಿಮ್ಮದು? ಆಯ್ತು. ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್? ಫಸ್ಟ್ ಇಯರ್. ಎಕ್ಸಾಮ್ ಎಲ್ಲ ಮುಗಿತಾ? ಫಸ್ಟ್ ಸೆಮ್ ಎಕ್ಸಾಮ್ ಮುಗೀತು. ಅದು ಚೆನ್ನಾಗಿ ಮಾಡಿದ್ಯಾ? ಇನ್ನೂ ಹೋಗಿಲ್ವಾ? ಡಿಸ್ಚಾರ್ಜ್ ಆಗಿಲ್ವಾ? ಇವತ್ತು ಡಿಸ್ಚಾರ್ಜ್ ಅಂತ ಹೇಳವ್ರೆ. 3 ದಿನ ಇರ್ಬೇಕಂತಲ್ಲ. ಅಲ್ಲ ನಾರ್ಮಲ್ ಆದರೆ 2 ದಿನಕ್ಕೆಲ್ಲ ಕಳಿಸ್ತಾರಲ್ಲ. ಎಲ್ಲಿ ಕಳ್ಸಲ್ವಪ್ಪ? ಒಂದು ಅರ್ಧ ಗಂಟೆ ಹೊಟ್ಟೆ ಸ್ಕ್ಯಾನಿಂಗ್ ಗೊತ್ತಾಯ್ತಲ್ಲ ನನಗೆ ಅದೇ ನಾನು ತುಂಬ ದಿನದಿಂದ ಹಾಸ್ಪಿಟಲ್ ಕಡೆ ಬಂದಿಲ್ಲ. ಅಲ್ಲಿ ನೋಡ್ದೆ ನಾನು ಮಾತಾಡ್ಸೋಣ ಓಡಾಡ್ತಿದ್ರಲ್ಲ ನೀವು ಆ ಕಡೆಗೆ ಓಡಾಡಲಿಲ್ಲ. ಆ ಬಿಲ್ ಚೆಕ್ ಮಾಡ್ಸೋಣ ಅಂತ ಅಲ್ಲೋದನ್ನ ಆಯಮ್ಮ ಆಗಿರ್ತಿಲ್ವಾ ಹಿಂಗೆ ಅವರಲ್ಲಿ 10 ನಿಮಿಷ. ರೇಣುಕಾ ವಯಸ್ಸು 48. ಈಗೇನು ವರ್ಕ್ ಮಾಡ್ತಿದ್ದೀರಿ? ಇಲ್ಲಿ ಶಾಲೆ ಕಣ. ಇಲ್ಲಿಯಾ? ಹಾಂ ಇದು ಅಂಬೇಡ್ಕರ್ ಹೇಳಿದ್ದೇನೆ ಆ ಶಾಲೆ ಸುಮ್ಮನೆ ಬಂದು ನೀರು ಚೆನ್ನಾಗಿ ಕುಡಿದ್ಯಾ? ತಾಯಿ ನೆನೆಸ್ಕೊತೀನಿ. ಶೀಲನಾ? ಈ ಅಲ್ಲ, ಶೀಲನ ಮಾಡಿ ಹೆಸರು. ಶೀಲನ ಮಾಡಿ ಇಲ್ಲ ಅಂತ ತಾಯಿ ಹೆಸರು. ನಿಮ್ಮ ಅಮೂಲ್ಯಗಳು ಕೊಟ್ಟಿದ್ರಲ್ಲ ಎಕ್ಸ್ಕೊಂಡಿದ್ದಾಳು ಗಣಪತಿ ಸ್ಕೂಲ್ ಬಿಟ್ಟು ಎಲ್ಲ 5 ವರ್ಷ ಆಯ್ತು. ಅದಕ್ಕೆ ನೆನಪಿಲ್ವೇ ಅಂತ ಅನ್ಕೊಂಡಿದ್ದೆ ನಾನು. ಇಲ್ಲ ನಿಮ್ಮ ಮುಖ ನೆನಪಿದ್ದೆ. ಅಂದ್ರೆ ಎಸ್ಸಿಂದನೇ ಸ್ಟಾರ್ಟ್ ಆಯ್ತದೆ. ಎಸ್ಸೆ ಗೊತ್ತು ನನಗೆ. ಶೀಲನು ಸ್ಮಿತಾ ಅಲ್ಲ, ನಂಗೆ ಅಷ್ಟೇ ಅನ್ಕಿಲ್ಲ ಕಣ. ಸ್ಮಿತಾ ಅವ್ರಿಗಿಂತ ಸೀನಿಯರ್ ಜೂನಿಯರ್. ಸಿಕ್ಸ್ತಲ್ಲಿ ಇರುವಾಗ ಇದ್ರಿ ನೀವು. ಸೆವೆಂತಲ್ಲಿ ಇರಲಿಲ್ಲ. ವರ್ಷಿತಲ್ಲ ಅವ್ರ ಬರ್ತೋಗಿ ಅವಳು ಹೆಸರು ಎಸ್ಸಲ್ಲೇ ಬರ್ತದೆ. ಸ್ಮಿತಾನ ಶೈಲಾನ ಏನು ಯಾವ್ದಾವ್ದು ಈಗ ಒಂದು ಲಾಸ್ಟ್ ಹೆಸರು ಹೇಳಿದ್ರಲ್ಲ? ಶೈಲಾ ಅಲ್ಲ ಅಲ್ಲ, ಸ್ಮಿತಾ ಶೈಲಾ ಎಷ್ಟಿಂದ ಶರ್ಮಿಳನ ಹೆಸರು ನೆನಪಾಯ್ತು ನನಗೆ. ಶರ್ಮಿಳನೇ ಹೆಸರು. ನಿಜೇನಾ? ಒಟ್ಟು ಎಸ್ಸಿಂದ ಅಂತ ಗೊತ್ತು ನನಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದೀನಿ.
ಹೋಗ್ಲಾ ಸರ್ ಚೀಲ ಕೊಡ್ಲ ನಂದು ಇಲ್ಲಿ ದುಡ್ಡಿದೆ ಅದಕ್ಕೆ ಬಂದು ಎಕ್ಕೋಸಿದ್ದಾಗಿದ್ದೆ ಏನಪ್ಪ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಏನು ಆರಾಮಿಲ್ಲ ಬಿಟ್ಟು ನಾವು ಎಲ್ಲಿದ್ದೀವಿ ಬಂದ್ಬಿಟ್ಟೆಲ್ಲ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತಿದ್ದೆ ಹೋಗಿ ನೀವು ಬ್ಲಡ್ ಕೊಡೋಕೆ ನನ್ನ ಮುಗಿದಿದೆ ಸೊ ಅದಾದಮೇಲೆ ಡಿಸ್ಚಾರ್ಜ್ಗೆ ಓಡಾಡ್ತಾ ಇದ್ವಿ ಗೈಸ್. ಅಲ್ಲೊಂದು ಸಮ್ಮರಿ ಎಲ್ಲ ಬರ್ಸ್ಕೊಂಡು ಅಲ್ಲೊಂದು ಮಾಡ್ತಾ ಇದ್ವಿ. ಮತ್ತು ಅಲ್ಲಿ ಸ್ವಲ್ಪ ಇನ್ನೊಂದು ಎಕ್ಸಾಮಿನೇಷನ್ ಇತ್ತು ಲಾಸ್ಟ್ ಒನ್. ಸೊ ಅದನ್ನೆಲ್ಲ ಮಾಡಿಸ್ಕೊಂಡು ಕೊಟ್ಟಿತ್ತಲ್ಲ ಅದೆಲ್ಲ ಕೊಟ್ವಿ. ಮತ್ತು ನಾವೆಲ್ಲವ ಹೋದ್ವಿ ಬೈಕಲ್ಲಿ. ಅಪ್ಪ ಇವತ್ತು ಮೊದಲು ಮನೆಗೆ ಹೋಗ್ಬೇಕನಪ್ಪ. ನೋಡಿ ಗೈಸ್, ವೆದರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಹಾಗೆ. ಸೊ ಹಾಗೆ ನಾವು ಮನೆಗೆ ಬೇಕಾದ ಎಲ್ಲ ಸಾಮಾನುಗಳು, ಬೂಂದಿ, ಎಲೆ ಅಡಿಕೆ ಎಲ್ಲ ತಗೊಂಡು, ಇನ್ನು ಬೇರೆ ಬೇರೆ ಯಾವುದ್ಯಾವುದೋ ಸಾಮಾನುಗಳೆಲ್ಲ ತಗೊಂಡು ಮನೆ ಕಡೆ ಹೊರಟ್ವಿ ಗೈಸ್. ನಾವೆಲ್ಲ ಮೀನ್ಸ್ ನಾನು, ಅಪ್ಪ, ನವ್ಯ, ನಾವು 3 ಜನ ಸಹ ಹೋಗ್ತಾ ಇದ್ವಿ ಗೈಸ್. ಇದೆ ಗೈಸ್ ನಮ್ಮೂರ ದಾರಿ. ಇಲ್ಲೆಲ್ಲ ಫುಲ್ ಹೊಗೆ ಸೊಪ್ಪು ಗೈಸ್, ಫುಲ್ ಹೊಗೆ ಸೊಪ್ಪು. ನಮ್ಮ ಸೈಡ್ ಮಾಡಿದ್ರೆ ಜಾಸ್ತಿ ಹೊಗೆ ಸೊಪ್ಪು, ಬಿಕಾಸ್ ಅದರಲ್ಲಿಯೂ ಪ್ರಾಫಿಟ್ ಇದೆ. ಸೊ ಫುಲ್ ಇಡೀ ಊರೇ, ಬಟ್ ಕೆಲವೊಬ್ಬರು ಮಾಡೋದಿಲ್ಲ ಅಷ್ಟೇ. ದೆನ್ ಇದು ಮುರಾರ್ಜಿ ಸ್ಕೂಲ್ ಗೈಸ್. ಇಲ್ಲಿ ಮಾತ್ರ ಫೆಸಿಲಿಟೀಸ್ ಎಲ್ಲ ತುಂಬ ಚೆಂದ ಉಂಟು. ಸೊ ಆಚೆ ಸೈಡ್ ಇನ್ನೂ ಚೆನ್ನಾಗಿದೆ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಹಾಗೆ ನಾವು ಮನೆಗೆ ಬಂದ್ವಿ ಗಾಯ್ಸ್. ಇದೇ ನಮ್ಮ ಮನೆ. ಸೊ ನಮ್ಮಮ್ಮ ಪಾಪುಗೆಲ್ಲ ಸ್ನಾನ ಮಾಡಿಸಿ ಮತ್ತೆ ಎಲ್ಲ ಕಾಯಿಸ್ತಾ ಇತ್ತು. ಪಾಪುಗೆ ಬೇಗ ಶೀತ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಸಿ ಅಲ್ಲಿಂದ ಕರ್ಕೊಬಂದು. ಅದಾದಮೇಲೆ ನಮ್ಮ ಚಿಕ್ಕಪ್ಪ ಕ್ವಶನ್ ಪೇಪರ್ನ ಮೀನ್ಸ್ ಆನ್ಸರ್ ಪೇಪರ್ನ ತಿದ್ದುತ್ತಾ ಇತ್ತು. ಎಲ್ಲದಕ್ಕೂ ರೈಟ್. ನಿಜವಾಗ್ಲೂ ಇಂಥ ಲೆಕ್ಚರರ್ನ ಸಿಕ್ಬಿಟ್ರೆ ನಮಗೆ ನಾವು ಫುಲ್ಲು ಗ್ರೇಟ್ ಬ್ರ್ಯಾಂಡ್ ಅಂಬಾಸಿಡರ್, ಗೊತ್ತಲ್ಲ ಹಂಗೆ. ಅಂದರೆ ಈಗಲೂ ಚೆನ್ನಾಗಿ ನೋಡ್ತಾರೆ, ಆದರೆ ಒಂದು ವರ್ಡ್ ತಪ್ಪಾದರೆ ನಮಗೆ ಮಾರ್ಕೇ ಕೊಡೋಲ್ಲ. ಬಟ್ ನಮ್ಮ ಚಿಕ್ಕಪ್ಪ ಮಾತ್ರ ಎಲ್ಲರಿಗೂ ಮಾರ್ಕ್ಸ್ ಕೊಡ್ತದೆ. ಕೇಳಿದರೆ ರ್ಯಾಂಕಿಂಗ್ ಸ್ಟೂಡೆಂಟ್ ಅಂತದೆ. ಚೆನ್ನಾಗಿ ಓದ್ತಾರೆ, ಆದರೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ವಾ, ತುಂಬ ಚೆನ್ನಾಗಿ ಓದ್ತಾರೆ ಅಂಥೇಳಿ ಚೆನ್ನಾಗಿ ಬರೆದವ್ರೆ. ಒಟ್ಟು ಕೆಲವೊಂದು ತಪ್ಪು ಮಾಡಿರ್ತಾರೆ ಅಷ್ಟೇ, ಮತ್ತೆಲ್ಲ ಚೆಂದ ಮಾಡಿರ್ತಾರೆ ಎಕ್ಸಾಮ್ಸ್ ಎಲ್ಲ. ಸೊ ಹಾಗಾಗಿ ಅಂದರೆ ಡಿಮೋಟಿವೇಟ್ ಆಗಬಾರ್ದು ಅಂತ ಅಷ್ಟೆ, ಒಂದು ಮೋಟಿವೇಟ್ ಮಾಡೋದು. ನಮ್ಮ ಚಿಕ್ಕಪ್ಪ ಹೋದ್ರೆ ಅವ್ರಿಗೆ ಆ ಮಕ್ಕಳಿಗೆಲ್ಲ ಫುಲ್ ಖುಷಿ. ಅಂದರೆ ಚೆನ್ನಾಗಿ ಮಾತಾಡಿಸ್ತಾರೆ ಪ್ರತಿಯೊಂದು, ಅಂದರೆ ಆ್ಯಕ್ಟಿವಿಟೀಸ್ ಎಲ್ಲ ಇವರೇ ಮಾಡಿಸೋದಾಯ್ತಾ. ಸೊ ಇವ್ರಲ್ಲಿ ತುಂಬ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ತನ್ನ ಮಕ್ಕಳ ಥರ ಆ ಟೈಪು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಪಾಠ ಮಾಡ್ತಾರೆ. ಏನೇ ಇದ್ರೂ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ. ಸೊ ಹಾಗಾಗಿ ನಾನು ಹೇಳ್ತೀನಿ ಕಟ್ ಮಾಡು ಮಾರ್ಕ ಅದು. ನಮ್ಮ ಚಿಕ್ಕಪ್ಪ ಸುಮ್ಮನೆ ಮಾಡ್ಕೊಂಡು ಹೋಯ್ತಾನೇ ಇರುತ್ತೆ. ನಾನು ಕೂಡ ಮಾಡ್ತೀನಿ ಕ್ವಶನ್ ಪೇಪರ್ ಅಂತ, ಇದು ಮೀನ್ಸ್ ಆನ್ಸರ್ ಪೇಪರ್ ಕರೆಕ್ಷನ್ ಮಾಡ್ತೀನಿ ಅಂದರೆ ಕೊಡಲೇ ಇಲ್ಲ, ಇನ್ನೊಂದೇ ಅಂತ ಅಂದ್ಕೊಂಡು. ಮತ್ತು ನಾವು
ಬೂಂದಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ವಿ. ಯಾಕಂದರೆ ನಾಳೆ ಪಾಪ ನೋಡ್ಕೊಂಡು ಹೋಗೋಕ್ಕೆ ಆಚೆ ಈಚೆ ಮನೆಯವರೆಲ್ಲ ಬರ್ತಾರೆ ನೋಡಿ. ಸೊ ಅದಕ್ಕೋಸ್ಕರ ನಾವು ಎಲ್ಲನೂ ಪ್ಯಾಕೆಟ್ಸ್ ಎಲ್ಲ ತಂದಿದ್ವಲ್ಲ ಸಂಜೆಯಲ್ಲಿ, ಅದೆಲ್ಲನೂ ಇದ್ವಿ ನಾನು ಮತ್ತು ಚಿನ್ನಮ್ಮ. ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.